ಭಾರತದ ರೂಪೀಸ್ ಏಷ್ಯಾ ಖಂಡದಾಗನ ಎಲ್ಲಕ್ಕಿಂತ ವರ್ಸ್ಟ್ ಪರ್ಫಾರ್ಮ್ ಮಾಡೋ ಕರೆನ್ಸಿ ಆಗೈತಿ. ಡಾಲರ್ ವಿರುದ್ಧ ರೂಪೀಸ್ ನೋಡ್ರ ಇತಿಹಾಸದಾಗನ ಮೊದಲನೇ ಬಾರಿಗ ರೂಪೀಸ್ 90 ರೂಪಾಯಿ ಟಚ್ ಮಾಡಿತಿವತ್ತ. ಇದೊಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ. ಡಾಲರ್ ವಿರುದ್ಧ ರೂಪೀಸ್ದ 5 ವರ್ಷದ ಇತಿಹಾಸ ನೋಡ್ರ ಒಂದು ತಿಂಗಳನ್ಯಾಗ ರೂಪೀಸ್ 1.75% ಫಾಲ್ ಕಾಣೈತಿ. ಒಂದು ವರ್ಷನ್ಯಾಗ 6.61% ಫಾಲ್ ಕಾಣೈತಿ. 5 ವರ್ಷನ್ಯಾಗ 22.21% ಫಾಲ್ ಡಾಲರ್ ವಿರುದ್ಧ ರೂಪೀಸ್ ತೋರ್ಸತ್ ವೀಕ್ಷಕರೇ. ಯಾವ ಥರ ರೂಪೀಸ್ ವೀಕ್ ಆಗತೈತಂತ ನೀವು ಇದ್ರಲ್ಲೇನ ತಿಳ್ಕೊಬೋದು. ಅದ ಕಾರಣ ಇವತ್ತಿನ ಈ ವಿಡಿಯೋನ್ಯಾಗ ನಾವು ರೂಪೀಸ್ ಎದಕ್ಕೆ ವೀಕ್ ಆಗಬಾರ್ದಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಎದಕ್ಕೆ ರೂಪೀಸ್ ವೀಕ್ ಆಗತೈತಿ, ಅದರಿಂದ ಮೇನ್ ರೀಸನ್ಗಳು ಏನಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ರೂಪೀಸ್ ವೀಕ್ ಆಗೋದ್ರಿಂದ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಮ್ಯಾಗ, ನಮ್ಮ ದೇಶದ ಎಕನಾಮಿ ಮ್ಯಾಗ ಯಾವ ಥರ ಇಂಪ್ಯಾಕ್ಟ್ ಬೀಳ್ತೈತಿ, ಯಾವ ಥರ ಪರಿಣಾಮ ಬೀಳ್ತೈತೆ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮತ್ತು ರೂಪೀಸ್ ವೀಕ್ ಮಾಡೋ ಹಿಂದೆ ಗೌರ್ಮೆಂಟ್ದು ಅಥವಾ RBI ಯಾವುದೋ ಒಂದು ಸ್ಟ್ರಾಟಜಿ ಐತೇನಂತ ಆ ಸ್ಟ್ರಾಟಜಿ ಬಗ್ಗೆನೂ ತಿಳ್ಕೊಳ್ಳೋಣ. ಲಾಸ್ಟಿಗೆ ರೂಪೀಸ್ ವೀಕ್ ಆಗೋದ್ರಿಂದ ನಮ್ಮ ದೇಶದ ಗೌರ್ಮೆಂಟ್ ಯಾವ ಥರ ರೂಪೀಸನ್ನು ತಡಿಬೋದು, ಯಾವ ಥರ ರೂಪೀಸನ್ನು ನಮ್ಮ ಸ್ಟ್ರಾಂಗ್ ಮಾಡ್ಬೋದು ಅಂತ ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಆದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡೋಲ್ದ ಫುಲ್ ವಿಡಿಯೋನ ನೋಡ್ರಿ. ಈ ವಿಡಿಯೋಗಿನ ಲೈಕ್ ಮಾಡಿರ್ಕಲೇ ಇದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬು ಮಾಡಿರ್ಕಲೇ ಇದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿರಿ. ಬರೀ ವೀಕ್ಷಕರೇ, ಫಸ್ಟ್ ನಾವು ರೂಪೀಸ್ ಎದಕ್ಕೆ ವೀಕ್ ಆಗಬಾರ್ದು ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. IMF ಪ್ರಕಾರ US ಡಾಲರ, ಬ್ರಿಟನ್ದ ಪೌಂಡ, ಜಪಾನೀಸ್ ಎನ್, ಯೂರೋ ಮತ್ತು ಚೈನೀಸ್ ಕರೆನ್ಸಿ ಮುಖಾಂತರ ನೀವು ಜಗತ್ನಾಗ ಎಲ್ಲ ವೀಕ್ಷಕರ ದೇಶಗಳ್ನಾಗ ಟ್ರೇಡ ಮಾಡ್ಬೋದು ಇವೆಲ್ಲ ಕರೆನ್ಸಿಯನ್ನು ಬಳಸಿ ಅಂತ. ಇವೆಲ್ಲ ಕರೆನ್ಸಿಗೆ IMF ಮಾನ್ಯತೆಯನ್ನು ಕೊಟ್ಟೈತಿ. ಬಟ್ ವೀಕ್ಷಕರೇ, ಜಗತ್ತಿನಾಗ ಏನು ದೇಶಗಳಿದಾವ ಎಲ್ಲ ದೇಶಗಳು 85%ಗಿಂತನೂ ಹೆಚ್ಚು ಇವ್ಯಾವ ಕರೆನ್ಸಿಯನ್ನು ಯೂಸ್ ಮಾಡೋಂಗಿಲ್ಲ, US ಡಾಲರನ್ನು ಯೂಸ್ ಮಾಡಿನ ಟ್ರೇಡ ಮಾಡ್ತಾವ. ಈ ಥರ ಆಗಕ್ಕೆ ಮೇನ್ ರೀಸನ್ ಏನಂತಂದ್ರೆ ಒಂದು ಉದಾಹರಣೆಯಲ್ಲೇ ನಾವು ತಿಳ್ಕೊಳ್ಳೋಣ. ಭಾರತದ ಗೌರ್ಮೆಂಟ್ ಅಥವಾ ಭಾರತದ RBI ಅವರ 10 ರೂಪಾಯಿದು 2 ನೋಟ ಮತ್ತು ಕಾಯಿನನ್ನು ತೆಗ್ದಾರಿ. ಒಂದು ಕಾಯಿನ್ ತೆಗ್ದಾರ 10 ರೂಪಾಯಿದ, ಒಂದು ನೋಟನ್ನು ತೆಗ್ದಾರ. ನೀವು 10 ರೂಪಾಯಿದ ಕಾಯಿನ್ ಯಾರಿಗ್ರಿ ಕೊಡಕ್ಕೆ ಹೋದ್ರೆ ಭಾಳ ಜನ ಏನಂತಾರಂತಂದ್ರೆ ನಮಗೆ ಕಾಯಿನ್ ಬೇಡ, ನೋಟನ್ನು ಕೊಡ್ರಿ ಅಂತಾರಲ್ಲ ರೀ. ಅದೇ ಥರ ವೀಕ್ಷಕರೇ, ಜಗತ್ನಾಗನು ಇವೆಲ್ಲ ಕರೆನ್ಸಿಗಳಿಗೆ ಮಾನ್ಯತೆ ಕೊಟ್ಟೈತಿ IMF. ಬಟ್ ಎಲ್ಲರೂ ಏನಂತಾರಂದ್ರೆ ನಮಗೆ US ಡಾಲರನ್ನು ಕೊಡ್ರಿ ಅಂತಾರ. ಈಗ US ಡಾಲರ್ ವಿರುದ್ಧ ನಮ್ಮ ರೂಪೀಸ್ ಈ ಥರ ಕುಸಿತಂತಂದ್ರೆ ಇಲ್ಲೇ ಇಂಪ್ಯಾಕ್ಟ್ ಬೀಳ್ತೈತೆ ರೀ. ಜಗತ್ತಿನಾಗ ನಾವು ಟ್ರೇಡ್ ಮಾಡ್ತೀವಿ ಬೇರೆ ಕಂಟ್ರಿಗಳ್ಗೆ, ಆ ಟ್ರೇಡ್ನಾಗನ ನಮ್ಮ ದೇಶಕ್ಕೆ ವೀಕ್ಷಕರೇ ಭಾಳ ಕೆಟ್ಟ ಪರಿಣಾಮ ಬೀಳ್ತೈತಿ. ಅದು ಯಾವ ಥರ ಅಂತ ತಿಳ್ಕೊಳ್ಳೋಣ. ಈಗ ನೋಡ್ರಿ ವೀಕ್ಷಕರೇ, ಜಗತ್ನಾಗ ಯಾವುದೋ ದೇಶ ಈ ಚಸ್ಮಾ ತಯಾರು ಮಾಡ್ತೈತೆ ಅಂತ ತಿಳ್ಕೊರಿ. ಇದ್ರ ಪ್ರೈಸ್ $1. ಈ ಚಸ್ಮಾನ ನೀವು 2 ತಿಂಗಳ ಹಿಂದೆ ಬಾಯ್ ಮಾಡಕ್ಕೆ ಹೋಗಿದ್ರಂತಂದ್ರೂ $1 ಐತಿ. ಈಗನೂ ಬಾಯ್ ಮಾಡಕ್ಕೆ ಹೋದ್ರೆ ಅದ್ರ ಪ್ರೈಸ್ $1 ಐತಿ. ಬಟ್ ವೀಕ್ಷಕರೇ, ನಿಮ್ಮ ಕಡೆ ಈಗ ಡೈರೆಕ್ಟ್ ಡಾಲರನ್ನೇ ಇರಂಗಿಲ್ಲ. ನಿಮ್ಮ ಕಡೆ ಈಗ ಏನಿರ್ತಾವ್ರಿ, ನೀವು ಭಾರತದ ಸಿಟಿಸನ್ ಇದ್ದೀರಿ ಅಂತಂದ್ರೆ ನಿಮ್ಮ ಕಡೆ ಭಾರತದ ರೂಪೀಸ್ ಇರ್ತಾವ. ಅದ ಕಾರಣ ನೀವೇನು ಮಾಡ್ತೀರಿ, ಫಸ್ಟ್ ರೂಪೀಸನ್ನು ಕೊಟ್ಟು ಡಾಲರ್ ತೊಗೋತೀರಿ. 2 ತಿಂಗಳ ಹಿಂದೆ ವೀಕ್ಷಕರಿ ಈ ಚಸ್ಮಾ ತೊಗೊಳಕ್ಕೆ ನಿಮಗೆ $1 ಬೇಕಾಗಿತ್ತಂದ್ರೆ ನೀವು 80 ರೂಪಾಯಿ ಕೊಡ್ತೀರಿ ಮತ್ತು ಈ ಚಸ್ಮಾನ ತೊಗೋತೀರಿ. ಈಗ ಅದ ಸೇಮ್ ಚಸ್ಮಾ ಐತಿ, ಸೇಮ್ $1 ಪ್ರೈಸನೇ ಐತಿ. ಬಟ್ ಈಗ ನೀವು ಈ ಚಸ್ಮಾ ತೊಗೊಳಕ್ಕೆ ಹೋದ್ರೆ ನೀವು 80 ರೂಪಾಯಿ ಕೊಡೋಂಗಿಲ್ಲ, 90 ರೂಪಾಯಿ ಕೊಡಬೇಕಾಗ್ತೈತಿ. ಯಾಕಂತಂದ್ರೆ ಈಗ $1 = 90 ರೂಪಾಯಿ ಆಗೈತಿ. ಅದ ಕಾರಣ ವೀಕ್ಷಕರೇ, ಬೇರೆ ದೇಶದಿಂದ ಯಾವ್ರೇ ವಸ್ತು ಭಾರತ ನಾವು ತಂದು ಅಂತಂದ್ರೆ ಮೊದಲೇನು ಕಡಿಮೆ ಪ್ರೈಸ್ನಾಗ ತರ್ಬೋದಿತ್ತು, ಈಗ ಅದ ಹೆಚ್ಚು ಪ್ರೈಸ್ ಕೊಟ್ಟು ತರಬೇಕಾಗ್ತೈತಿ. ಅದ ಕಾರಣ ವೀಕ್ಷಕರೇ, ನಾವು ಎಷ್ಟಾಗ್ತೈತೆ ಜಲ್ದಿ ಈ ರೂಪೀಸನ್ನು ಬೀಳೋದ್ರಿಂದ ತಡಿಲಿಲ್ಲ ಅಂತಂದ್ರೆ ಬೇರೆ ದೇಶದಿಂದ ನಾವೇನು ಆಯಿಲ್ ಅದು ಇಂಪೋರ್ಟ್ ಮಾಡ್ಕೋತೀವಿ ಅದೆಲ್ಲ ತುಟ್ಟಿ ಆಗ್ತಾವ. ಅದ ಕಾರಣ ಇದು ನಿಮ್ದು ತಲೆಗಿರ್ಬೇಕು. ಈಗ ಬರೀ ನಾವು 2ನೇ ಪಾಯಿಂಟ್, ಎದಕ್ಕೆ ರೂಪೀಸ್ ಈ ಥರ ಬೀಳತೈತಿ ಅದರಿಂದ ಮೇನ್ ರೀಸನ್ ಏನಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, ಒಂದೇ ಮೇನ್ ರೀಸನ್ ಏನಂತಂದ್ರೆ ಭಾರತದ ಮತ್ತು ಅಮೇರಿಕದ ನಡುಕ ಟ್ರೇಡ್ ಡೀಲ್ ಆಗೋ ಬಗ್ಗೆ ಇನ್ನೂ ಸರಿಯಾಗಿ ಮಾಹಿತಿ ಇಲ್ಲ. ನಿಮ್ಮೆಲ್ಲರಿಗೂ ಗುರ್ತೈತಿ, ಇಂಡಿಯಾ ನಡುಕ ಮತ್ತು ಅಮೇರಿಕಾ ನಡುಕ, ಇಂಡಿಯಾ ನಡುಕ US ನಡುಕ ಟ್ರೇಡ್ ಡೀಲ್ ಆಗ್ಬೋದು ಅಂತ ಎಲ್ಲರೂ ಎಕ್ಸ್ಪರ್ಟ್ಗಳು ಅನ್ನತ್ತಾರ, ಎಲ್ಲರೂ ಅನ್ನತ್ತಾರ. ಭಾರತದ ಕ್ಯಾಬಿನೆಟ್ ಮಂತ್ರಿಗಳು ಅನ್ನತ್ತಾರ, US ವೀಕ್ಷಕರು ಏನು ಅಫಿಷಿಯಲ್ಸ್ ಇದ್ದಾರೆ ಅವರು ಅನ್ನತ್ತಾರ. ಬಟ್ ಯಾವಾಗ ಆಗ್ತೈತಿ, ಏನಾಗ್ತೈತಿ ಅಂತ ಇನ್ನೂ ಕ್ಲಿಯರಿಟಿ ಇಲ್ಲ. ಇದ ಒಂದು ಅನ್ಸರ್ಟನಿಟಿದಿಂದ ಕರೆನ್ಸಿ ಮಾರ್ಕೆಟ್ನ ವೀಕ್ಷಕರು ಈ ಥರ ಏರಿಳಿತವನ್ನು ತೋರ್ಸಾತೈತಿ. ಅದರದನ್ನ ಪರಿಣಾಮ ಭಾರತದ ರೂಪೀಸ್ ಈ ಥರ ಕುಸಿಯಾತೈತಂತ ನಾವು ಅನ್ಬೋದ. 2ನೇ ರೀಸನ್ ಏನಂತಂದ್ರೆ ನಮ್ಮ ರೂಪೀಸ್ ಈ ಥರ ಕುಸ್ಯಾಕ US ಹೈ ಟೆರಿಫ್ ಭಾರತ ಮ್ಯಾಗ ಹಚ್ಚಿದ ಕಾರಣ. ನಿಮ್ಮೆಲ್ಲರಿಗೂ ಗುರ್ತೈತಿ, US ಪ್ರೆಸಿಡೆಂಟ್ ಆದ ಡೊನಾಲ್ಡ್ ಟ್ರಂಪ್ ಅವರ ಭಾರತದ ಮ್ಯಾಗ 50% ಟೆರಿಫ್ ಹಚ್ಚಾರ. ಜಗತ್ತದ ವೀಕ್ಷಕರೇ, ಎಲ್ಲ ದೇಶದ ಏನು ಟೆರಿಫ್ ಐತಿ ಅದನ್ನು ಕಂಪೇರ್ ಮಾಡ್ರೆ ಭಾರತಗ ಭಾಳ ಟೆರಿಫ್ ಹಚ್ಚಾರ ಅಂತ ನಾವು ಅನ್ಬೋದು. ಇದು ಒಂದು ಡೇಟಾ ಇದೆ ನನ್ನ ಕಡೆ, ಆ ಡೇಟಾಲೇ ತಿಳ್ಕೊಳ್ಳೋಣ. ನೋಡ್ರಿ, ಭಾರತ ಮ್ಯಾಗ 50% ಟೆರಿಫ್ ಅಮೇರಿಕಾದವ್ರು ಹಚ್ಚಾರ.
ಬಟ್ ಅದು 50 ಇರಂಗಿಲ್ಲ. ಕೆಲವೊಂದು ವಸ್ತುಗಳ ಮ್ಯಾಗ ಸ್ವಲ್ಪ ಕಡಿಮೆ ಇರ್ತೈತಿ, ಫಾರ್ಮಾ ವಸ್ತುಗಳ ಮ್ಯಾಗ ಕಡಿಮೆ ಇರ್ತೈತಿ, ಕೆಲವೊಂದು ವಸ್ತುಗಳ ಮ್ಯಾಗ ಹೆಚ್ಚಿರ್ತೈತಿ. ಆ ಥರ ನಾವು ಎವರೇಜ್ ತೆಗೆದ್ರೆ ಟೋಟಲ್ ಭಾರತದ ಮ್ಯಾಗ 34% ಟೆರಿಫ್ US ಹಚ್ಚಿದಂಗೆ ಐತ್ರಿ ಈಗ ಸದ್ಯ. ಅದನ್ನು ನಾವು ಜಗತ್ತಿಗೆ ಎವರೇಜ್ ಎಷ್ಟು ಟೆರಿಫ್ US ಹಚ್ಚೈತಂತ ನಾವು ನೋಡ್ರೆ ಅದು 16% ಐತಿ. ಜಗತ್ತದ ಎಲ್ಲ ದೇಶಗಳ ಮ್ಯಾಗ ಏನು ಟೆರಿಫ್ ಹಚ್ಚಾರ ಹತ್ತಿರದ ಎವರೇಜ್ 16% ಐತಿ. ಭಾರತದ ಮ್ಯಾಗ ಏನು ಟೆರಿಫ್ ಹಚ್ಚಾರ ಹತ್ತಿರದ ಎವರೇಜ್ ತೆಗೆದ್ರೆ 34% ಐತಿ. ಅದ ಕಾರಣ ಏನಾಗಿತ್ತು ಅಂತಂದ್ರೆ ಭಾರತದ ವಸ್ತು US ಎಕ್ಸ್ಪೋರ್ಟ್ ಆಗವಲ್ಲು. ಯಾಕಂದ್ರೆ ಭಾರತದ ಮ್ಯಾಗ ಟೆರಿಫ್ ಭಾಳ ಹಚ್ಚಾರ, ಟ್ಯಾಕ್ಸ್ ಭಾಳ ಹಚ್ಚಾರ. ಅದ ಕಾರಣ US ಜನರ ಭಾರತದ ವಸ್ತುಗಳನ್ನ ಬಾಯ್ ಮಾಡವಲ್ರ. ಹತ್ರದನ ಪೆಟ್ ನಮ್ಮ ರೂಪೀಸ್ ಮ್ಯಾಗ ಈಗ ಬಿದ್ದೈತಿ. ಅದ ಕಾರಣ ನಮ್ಮ ರೂಪೀಸ್ ಈ ಥರ ವೀಕ್ ಆಗತ್ತೈತೆ ಅಂತ ನಾವು ಅನ್ಬೋದ. ಈಗ ಬರೀ ಮೂರನೇ ರೀಸನ್ ತಿಳ್ಕೊಳ್ಳೋಣ. ಮೂರನೇ ರೀಸನ್ ನೋಡ್ರೆ ನಮ್ಮ RBIದ ಗವರ್ನರ್ ಅವ್ರದ್ದು ಒಂದು ಸ್ಟೇಟ್ಮೆಂಟ್. 20 ನವೆಂಬರ್ ದಿನ RBI ಗವರ್ನರ್ ಅವ್ರು ಒಂದು ಸ್ಟೇಟ್ಮೆಂಟ್ ಕೊಟ್ರ. ಆ ಸ್ಟೇಟ್ಮೆಂಟ್ ಏನಿತ್ತಂತಂದ್ರೆ ದ ಸೆಂಟ್ರಲ್ ಬ್ಯಾಂಕ್ ಡಸ್ ನಾಟ್ ಟಾರ್ಗೆಟ್ ಎನಿ ಲೆವೆಲ್ಸ್ ಆಫ್ ರುಪೀಸ್ ಅನ್ನ ಮ್ಯಾಗ ಕೆಳಗ ಮಾಡೋ ಹಿಂದೆ ಸೆಂಟ್ರಲ್ ಬ್ಯಾಂಕ್ದ ಏನು ಕೈವಾಡ ಇರಂಗಿಲ್ಲ. ಮಾರ್ಕೆಟ್ನ ಯಾವ ಥರ ಟ್ರೇಡ್ ಆಗ್ತೈತಿ ಅದೇ ಥರ ರುಪೀಸ್ ಏರ್ತೈತಿ ಬೀಳ್ತೈತಿ ಅಂತ RBI ಗವರ್ನರ್ ಅವರ ಮೀಡಿಯಾ ಮುಂದೆ ವೀಕ್ಷಕರೇ ಒಂದು ಹೇಳಿಕೆ ಕೊಟ್ರ 20 ನವೆಂಬರ್ ದಿನ. ಹತ್ತಿರದನ ಪೆಟ್ ನಮ್ಮ ರುಪೀಸ್ ಮ್ಯಾಗ ಬಿತ್ತ. ಅದ ಕಾರಣ ನಮ್ಮ ರುಪೀಸ್ ವೀಕ್ ಆಗತೈತೆ ಅಂತಲೂ ಎಕ್ಸ್ಪರ್ಟ್ಗಳು ಅನ್ನತ್ತಾರ. ಅದ ಕಾರಣನೂ ರುಪೀಸ್ ಈ ಥರ ಬೀಳತೈತೆ ಅಂತ ನಾವು ಅನ್ಬೋದು. ನಾಲ್ಕನೇ ರೀಸನ್ ಭಾಳ ಇಂಪಾರ್ಟೆಂಟ್ ಐತ್ರಿ. ಆ ರೀಸನ್ ಏನಂತಂದ್ರೆ ನಮ್ಮ ದೇಶದ ಭಾರತದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ BOP ಅಂತೇವೆ ನಾವು, ಅದು ಸ್ವಲ್ಪ ತಪ್ಪೈತಿ, ಅದು ಸ್ವಲ್ಪ ಅಳಗ್ಯಾಡೈತಿ. ಅದ ಕಾರಣನೂ ವೀಕ್ಷಕರೇ ನಮ್ಮ ರುಪೀಸ್ ವೀಕ್ ಆಗತೈತೆ ಅಂತ ನಾವು ಅನ್ಬೋದು. ಈಗ ನೋಡ್ರಿ ವೀಕ್ಷಕರೇ, ನಿಮಗೆ BOP ಅಂದ್ರೆ ಏನಂತ ಎಲ್ಲ ಗೊತ್ತಿರಂಗಿಲ್ಲ, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನೋಡ್ರಿ, ಭಾರತದ ಗೌರ್ಮೆಂಟ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ವೀಕ್ಷಕರೇ ಮಾಡ್ತೈತಿ. ಅದರ ಅರ್ಥ ಏನಂತಂದ್ರೆ ಎಷ್ಟು ವಸ್ತು ನಾವು ಎಕ್ಸ್ಪೋರ್ಟ್ ಮಾಡ್ಬೇಕಾ, ಎಷ್ಟು ವಸ್ತು ನಾವು ಇಂಪೋರ್ಟ್ ಮಾಡ್ಬೇಕಂತ ಒಂದು ಲೆಕ್ಕಾಚಾರ ಇರ್ತೈತಿ. ಎಕ್ಸ್ಪೋರ್ಟ್ ಇಂಪೋರ್ಟನ್ನು ಗೌರ್ಮೆಂಟ್ ಬ್ಯಾಲೆನ್ಸ್ ಮಾಡ್ತೈತಲ್ಲ ರೀ, ಅದನ್ನು ನಾನು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತೀವಿ. ಇವು ಎರಡು ಬ್ಯಾಲೆನ್ಸ್ ಇದ್ರೆ ನಮ್ಮ ರುಪೀಸ್ ಸ್ಟ್ರಾಂಗ್ ಇರ್ತೈತಿ, ನಮ್ಮ ಎಕನಾಮಿ ಸ್ಟ್ರಾಂಗ್ ಇರ್ತೈತಿ. ಅದ್ರದನ್ನ ವೀಕ್ಷಕರೇ ಸ್ವಲ್ಪ ತಪ್ಪೈತ್ರಿ ಲೆಕ್ಕಾಚಾರ. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ತಪ್ಪಿದ ಕಾರಣ ನಮ್ಮ ದೇಶದ ಈ ವರ್ಷದ ಕರೆಂಟ್ ಅಕೌಂಟ್ ಡೆಫಿಸಿಟ್ CAD ಏನಂತೇವೆ ನಾವು, CAD, ಆದ ವೀಕ್ಷಕರೇ ಹೋದ ವರ್ಷಕ್ಕಿಂತ ಈ ವರ್ಷ ಡಬಲ್ ಆಗೈತಿ. ಈಗ ಇದೆಲ್ಲ ಕೆಡಾಕ ತಪ್ಪಾಕ ಏನು ಮೇನ್ ರೀಸನ್ ಅಂತ ತಿಳಿಸ್ತೇನೆ ನೋಡ್ರಿ ವೀಕ್ಷಕರೇ, ಸರಳ ಭಾಷೆನಾಗ ತಿಳ್ಕೊಬೇಕಂತಂದ್ರೆ ಭಾರತ ಎಕ್ಸ್ಪೋರ್ಟ್ಗಿಂತ ಈ ವರ್ಷ ಇಂಪೋರ್ಟ್ ಭಾಳ ಮಾಡ್ಕೊಂಡೈತಿ. ಬೇರೆ ದೇಶಗಳಿಗೆ ತಮ್ಮ ವಸ್ತುವನ್ನು ಕಳ್ಸೋಕ್ಕಿಂತ ಹೆಚ್ಚು ಬೇರೆ ದೇಶದಿಂದ ವಸ್ತುಗಳನ್ನು ತರಿಸ್ಕೊಂಡೈತಿ. ಅದ ಕಾರಣ ವೀಕ್ಷಕರೇ ರುಪೀಸ್ ಈ ಥರ ವೀಕ್ ಆಗತ್ತೈತೆ ಅಂತ ನಾವು ಅನ್ಬೋದು. ನೋಡ್ರಿ, ಬೇರೆ ದೇಶಗಳಿಂದ ಇಂಪೋರ್ಟ್ ಯಾಕೆ ಹೆಚ್ಚು ಮಾಡ್ಕೊಂಡೈತಿ ಮತ್ತು ಎದಕ್ಕೆ ಹೆಚ್ಚು ರೊಕ್ಕ ಇಂಪೋರ್ಟ್ನಾಗ ಸ್ಪೆಂಡ್ ಆಗ್ಯಾವ ಅಂತಂದ್ರೆ ಈ ವರ್ಷ ಅದರಿಂದ ಮೇನ್ ರೀಸನ್ ಏನಂತಂದ್ರೆ ಗೋಲ್ಡ್ ಪ್ರೈಸ್. ಈ ವರ್ಷ ವೀಕ್ಷಕರೇ ಗೋಲ್ಡ್ ಪ್ರೈಸ್ ಭಾಳ ಇತ್ತು. ನಮ್ಮ ಇಂಡಿಯಾ ಗುರ್ತೈತಿ ನಿಮಗೆ, ಗೋಲ್ಡ್ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋತೈತಿ. ಅದ ಕಾರಣ ಹೈಯರ್ ಪ್ರೈಸ್ ಮ್ಯಾಗ ಭಾಳ ಡಿಮಾಂಡನ್ನು ಹೆವಿ ಐತಿ ಈ ವರ್ಷ ಗೋಲ್ಡ್ದ. ಭಾಳ ಡಿಮಾಂಡ್ ಇರೋ ಕಾರಣ ಭಾಳ ಪ್ರೈಸ್ ಮ್ಯಾಗ ಭಾಳ ಕ್ವಾಂಟಿಟಿ ಗೋಲ್ಡ್ ಬೇರೆ ದೇಶಗಳಿಂದ ಇಂಪೋರ್ಟ್ ಭಾರತನಾಗ ಮಾಡಿದ ಕಾರಣನೂ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ತಪ್ಪೈತಿ. ಅಥವಾ ಸಿಲ್ವರ್ದನು ಸೇಮ್, ಹೈ ಸಿಲ್ವರ್ ಪ್ರೈಸ್ ಇತ್ತು, ಹೈ ಸಿಲ್ವರನ್ನು ಇಂಪೋರ್ಟ್ ಮಾಡ್ಕೊಂಡೈತಿ. ಕ್ರೂಡ್ ಆಯಿಲನ್ನು ಸೇಮ್, ಕ್ರೂಡ್ ಆಯಿಲ್ ಪ್ರೈಸ್ ಏನು ಹೈಲ್ ಆಗಿತ್ತು. ಬಟ್ ಏನು ನಮ್ಮ ಟೋಟಲ್ ಓವರ್ ಆಲ್ ಎಕ್ಸ್ಪೋರ್ಟ್ ಐತಿ ಭಾರತದ, ಅದ್ರಾಗ 70%ಗಿಂತ ಹೆಚ್ಚು ನಾವು ಕ್ರೂಡ್ ಆಯಿಲನ್ನು ತರಿಸ್ಕೋತೀವಿ. ಅದ ಕಾರಣ ಕ್ರೂಡ್ ಆಯಿಲ್, ಗೋಲ್ಡ್, ಸಿಲ್ವರ್ ಹೆಚ್ಚು ತರಿಸ್ಕೊಂಡಿದ್ದ ಕಾರಣ, ಹೆಚ್ಚು ಬೆಲೆಲೇ ತರಿಸ್ಕೊಂಡಿದ್ದ ಕಾರಣನೂ ನಮ್ಮದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ವೀಕ್ಷಕರಿಗೆ ತಪ್ಪಿತ್ತ. ಅದು ಒಂದು ಕಾರಣದಿಂದ ವೀಕ್ಷಕರೇ ಭಾರತದಾಗಿರೋ ರುಪೀಸ್ ಭಾಳ ಹೋತ. ಭಾರತ ರುಪೀಸ್ ಕೊಟ್ಟು ಡಾಲರ್ದಿಂದ ಭಾಳ ಟ್ರೇಡ್ ಮಾಡಿತ್ತು. ಬಟ್ ಭಾರತ ಎಕ್ಸ್ಪೋರ್ಟ್ ಮಾಡಿ ಡಾಲರನ್ನು ವಾಪಸ್ ತಂದ ದೇಶನಾಗ ತರ್ಕೊಳ್ಳಿಲ್ಲ ಅನ್ನೋ ಕಾರಣದಿಂದನೂ ರುಪೀಸ್ ಈ ಥರ ವೀಕ್ ಆಗತೈತೆ ಅಂತ ನಾವು ಅನ್ಬೋದ. ಐದನೇ ರೀಸನ್ ತಿಳ್ಕೊಬೇಕಂತಂದ್ರೆ ಭಾರತ ಮ್ಯಾಗ ಭಾಳ ವೀಕ್ಷಕರೇ US ಟೆರಿಫ್ ಹಚ್ಚೈತೆ. ಅದ ಕಾರಣ ಭಾರತದ ಎಲ್ಲ ಕಂಪ್ನಿಗಳು ಹೆಚ್ಚು USಗೆ ನಾವು ವೀಕ್ಷಕರು ಎಕ್ಸ್ಪೋರ್ಟ್ ಮಾಡ್ತಿದ್ದು 50%ಗಿಂತನೂ ಹೆಚ್ಚು. ಈಗ ಟೆರಿಫ್ ಭಾಳ ಇರೋ ಕಾರಣ ಎಕ್ಸ್ಪೋರ್ಟ್ ಭಾಳ ಆಗವಲ್ಲು, ಅಲ್ಲಿ ಯಾರು ವಸ್ತುಗಳನ್ನು ಬಾಯ್ ಮಾಡೋಲ್ರ. ಅದ ಕಾರಣನೂ ನಮ್ಮ ರುಪೀಸ್ ವೀಕ್ ಆಗತೈತಿ ಅಂತ ನಾವು ಅನ್ಬೋದು. ಈಗ ಭಾರತದ ವಸ್ತು USಗೆ ಹೋದ್ರೆ US ದಿಂದ ಡಾಲರ್ ಭಾರತಕ್ಕೆ ಬರ್ತಿತ್ತು, ಡಾಲರ್ ಭಾರತಕ್ಕೆ ಬರ್ತಿತ್ತಂದ್ರೆ ಭಾರತದ ಕರೆನ್ಸಿ ಸ್ಟ್ರಾಂಗ್ ಆಗ್ತಿತ್ತು. ಬಟ್ ಈಗ ನಾವು ಭಾರತದ ವಸ್ತು ವೀಕ್ಷಕರೇ ಸೇಲ್ ಮಾಡುವಲ್ಲು ಬೇರೆ ದೇಶಗಳ್ಗೆ. ಬಟ್ ಬೇರೆ ದೇಶಗಳಿಂದ ವಸ್ತುವನ್ನ ಭಾರತನಾಗ ತರೋ ಕಾರಣನೂ ರುಪೀಸ್ ಈ ಥರ ವೀಕ್ ಆಗತೈತೆ ಅಂತ ನಾವು ಅನ್ಬೋದು. ಲಾಸ್ಟ್ 6ನೇ ರೀಸನ್ ಏನಂತಂದ್ರೆ ಭಾರತದಾಗಿರೋ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ FIs ಅಥವಾ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ FPIs, ಇವ್ರು ವೀಕ್ಷಕರೇ ಹೆವಿ ಸೆಲ್ಲಿಂಗ್ ಮಾಡತ್ತಾರ. ನಾ ಡೈಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ವಿಡಿಯೋ ಹೇಳ್ತೇನೆ. ಆ ಥರ ಸ್ಟಾಕ್ ಮಾರ್ಕೆಟದ ವಾರದ ಕತೆ ವೈಭವ್ ಪಾಟೀಲ್ ಜೊತೆ ಅಂತ ಸಂಡೇ ಒಂದು ವಿಡಿಯೋ ಬರ್ತೈತೆ. ಹತ್ರ ನಾ ವೀಕ್ಲಿ ನ್ಯೂಸ್ ಹೇಳ್ತೇನೆ. ಆ ಥರ FIs ಎಷ್ಟು ಸೆಲ್ಲಿಂಗ್ ಮಾಡತ್ತಾರ ಅಂತ ನಾನು ನಿಮಗೆ ಡೀಟೇಲ್ದಾಗ ತಿಳಿಸಿದ್ದೆ. ನಾನು FIs ಭಾರತನಾಗ ಭಾಳ ಸೆಲ್ಲಿಂಗ್ ಮಾಡೋ ಕಾರಣನೂ ರುಪೀಸ್ ವೀಕ್ ಆಗತೈತೆ ಅಂತ ನಾವು ಅನ್ಬೋದು. ಯಾಕೆ ವೀಕ್ಷಕರೇ FIs ಸೆಲ್ಲಿಂಗ್ ಮಾಡೋದ್ರಿಂದ ರುಪೀಸ್ ವೀಕ್ ಆಗತೈತೆ ಅಂತ ನಿಮ್ಮ ತಲೆ ಕ್ವಶನ್ ಇರ್ಬೋದು. ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನೋಡ್ರಿ, FIs ತಮ್ಮದು ಡಾಲರನ್ನು ಕೊಟ್ಟು ಭಾರತನಾಗ ರುಪೀಸ್ ತೊಗೊಂಡು ಆ ರುಪೀಸ್ಲೆ ಭಾರತ ಸ್ಟಾಕ್ ಮಾರ್ಕೆಟ್ನಾಗ ಹೂಡಿಕೆ ಮಾಡ್ತಾರೆ.
ಈಗ ಭಾರತ ಸ್ಟಾಕ್ ಮಾರ್ಕೆಟ್ನಾಗಿಂದ ರೊಕ್ಕನ ತಗೊಳತ್ತಾರ ಅಂತಂದ್ರೆ ಅವ್ರೇನು ಮಾಡ್ತಾರೆ, ಸ್ಟಾಕ್ ಮಾರ್ತಾರ, ಅದರಲ್ಲೇ ಬಂದಿದ್ದ ರುಪೀಸನ್ನು ತಗೋತಾರ, ಆ ರುಪೀಸನ್ನು ಕೊಟ್ಟು ಡಾಲರನ್ನು ತೊಗೊಂಡು ಹೋಗ್ತಾರ. ಆ ಕಾರಣದಿಂದನೂ ವೀಕ್ಷಕರೇ ರುಪೀಸ್ ಈ ಥರ ವೀಕ್ ಆಗತ್ತೈತೆ ಅಂತ ನಾವು ಅನ್ಬೋದಾ. ಅದ ಕಾರಣ ಇದು ನಿಮ್ದು ತಲೆಯಾಗಿರ್ಬೇಕು. ಓವರ್ ಆಲ್ ವೀಕ್ಷಕರು ಇಷ್ಟೆಲ್ಲ ಏನು ಕಾರಣಗಳಿದಾವೆ, ಇವ ಕಾರಣದಿಂದನೇ ನಮ್ಮ ರುಪೀಸ್ ಈ ಥರ ವೀಕ್ ಆಗತ್ತೈತೆ ಅಂತ ನಾವು ಅನ್ಬೋದಾ. ಈಗ ಬರೀ ನಾವೇನು ತಿಳ್ಕೊಳ್ಳೋಣ ಅಂತಂದ್ರೆ, ಈ ರುಪೀಸ್ ವೀಕ್ ಆಗೋದ್ರಿಂದ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ, ನಮ್ಮ ದೇಶದ ಎಕನಾಮಿಗೆ ಯಾವ ಥರ ಪೆಟ್ಟು ಬೀಳ್ಬೋದು ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ಒಂದೇ ಮೇನ್ ಸ್ಟಾಕ್ ಮಾರ್ಕೆಟಿಗೆ ಯಾವ ಥರ ಪರಿಣಾಮ ಬೀಳ್ತೈತೆ ಅಂತಂದ್ರೆ, ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ನಾಗ ಏನಿದ್ದಾರೆ FIs ಅವ್ರ ಇನ್ನೂ ಹೆಚ್ಚು ಮಾರ್ಕೊಂಡು ಹೋಗೋ ಸಂಭಾವನೆನೂ ಇರ್ತೈತಿ ರುಪೀಸ್ ವೀಕ್ ಆಗೋದ್ ಕಾರಣ. ಎರಡನೇ ಇಂಪ್ಯಾಕ್ಟ್ ಏನು ಬೀಳ್ತೈತೆ ಅಂತಂದ್ರೆ, ಭಾರತನಾಗ ಇನ್ಫ್ಲೇಷನ್ ಭಾಳ ಹೆಚ್ಚಾಗ್ತೈತಿ. ಯಾಕಂತಂದ್ರೆ ಭಾರತ 90% ಹೆಚ್ಚು ಕ್ರೂಡ್ ಆಯಿಲ್ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋತೈತಿ. ರುಪೀಸ್ ವೀಕ್ ಆತಂತಂದ್ರೆ ಏನು ಮೊದಲು ಕಡಿಮೆ ರುಪೀಸ್ನಾಗ ನಮಗೆ ಕ್ರೂಡ್ ಆಯಿಲ್ ಸಿಕ್ತಿತ್ತ, ಈಗ ನಾವು ಹೆಚ್ಚು ರೊಕ್ಕನ ಕೊಟ್ಟು ಅದನ್ನು ಡಾಲರ್ನ ಕನ್ವರ್ಟ್ ಮಾಡಿ ನಾವು ಕ್ರೂಡ್ ಆಯಿಲನ್ನು ನಮ್ಮ ದೇಶನಾಗ ತರಿಸ್ಕೋಬೇಕಾಗ್ತೈತಿ. ಕ್ರೂಡ್ ಆಯಿಲ್ ತುಟ್ಟಾತಂತಂದ್ರೆ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ತುಟ್ಟಾಗ್ತೈತಿ. ಟ್ರಾನ್ಸ್ಪೋರ್ಟೇಷನ್ ತುಟ್ಟಾದ್ರೆ ಎಲ್ಲ ವಸ್ತುಗಳ ಪ್ರೈಸ್ ಹೆಚ್ಚಾಗ್ತೈತಿ. ಮತ್ತು ಯಾವ್ಯಾವ ವೀಕ್ಷಕರೇ ಭಾರತ ಇಂಪೋರ್ಟ್ ಮಾಡಿ ತರಿಸ್ಕೋತೈತಿ, ಗ್ಯಾಜೆಟ್ಗಳಾಗಲಿ, ಕಂಪ್ಯೂಟರ್ ಆಗಲಿ, ಕಂಪ್ಯೂಟರ್ದು ಕೆಲವೊಂದು ಪಾರ್ಟ್ಸ್, ಗ್ರಾಫಿಕ್ ಕಾರ್ಡ್ ಅದು ಏನು ಭಾರತನಾಗ ಮ್ಯಾನುಫ್ಯಾಕ್ಚರಿಂಗ್ ಆಗಿಲ್ಲ, ಬೇರೆ ದೇಶಗಳಿಂದ ನಾವು ಇಂಪೋರ್ಟ್ ಮಾಡಿ ತರಿಸ್ಕೋಬೇಕಾಗ್ತೈತಿ. ಅವೆಲ್ಲ ಇಂಪೋರ್ಟೆಡ್ ವಸ್ತುಗಳ ಪ್ರೈಸ್ ವೀಕ್ಷಕರೇ ರುಪೀಸ್ ವೀಕ್ ಆಗೋದ್ರಿಂದ ಹೆಚ್ಚಾಗೋ ಸಂಭಾವನೆಯೂ ಇರ್ತೈತಿ. ಅದರಿಂದ ಭಾರತನಾಗ ಇನ್ಫ್ಲೇಷನ್ ಹೆಚ್ಚಾಗೋ ಸಂಭಾವನೆ ಇರ್ತೈತಿ. ಭಾರತನಾಗ ಇನ್ಫ್ಲೇಷನ್ ಹೆಚ್ಚಾತಂದ್ರೆ ಭಾರತದೇನು RBI ಐತಿ, RBI ಗವರ್ನರ್ ಅವರ MPC ಮೀಟಿಂಗ್ ಏನು ಇರ್ತಾವ, MPC ಮೀಟಿಂಗ್ಗಳ್ನಾಗ ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡಂಗಿಲ್ಲ, ಇನ್ನು ಹೆಚ್ಚು ಮಾಡೋ ಸಂಭಾವನೆಯೂ ಇರ್ತೈತಿ. ಒಂದ್ಸಲ ಏನ್ರಿ MPC ಮೀಟಿಂಗ್ನಾಗ ಇಂಟ್ರೆಸ್ಟ್ ರೇಟ್ ಹೆಚ್ಚಾತ ಅಥವಾ ಕಡಿಮೆ ಮಾಡಲಿಲ್ಲ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಇದರಲ್ಲೇ ಭಾಳ ದೊಡ್ಡ ನಷ್ಟ ಆಗೋ ಸಂಭಾವನೆ ಇರ್ತೈತಿ. ಯಾಕಂತಂದ್ರೆ ಸ್ಟಾಕ್ ಮಾರ್ಕೆಟ್ನ ವೀಕ್ಷಕರೇ ಏನ್ರಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಇದ್ದು ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ನ ಎಲ್ಲ ಕಂಪ್ನಿಗಳ ಕಡಿಮೆ ಬಡ್ಡಿನಾಗ ರೊಕ್ಕ ತೊಗೊಂಡು ಕಂಪ್ನಿಯನ್ನ ಬೆಳೆಸ್ತಾರ. ಇಂಟ್ರೆಸ್ಟ್ ರೇಟ್ ಹೈ ಇದ್ದು ಅಂತ ತಿಳ್ಕೊರಿ, ಯಾರು ವೀಕ್ಷಕರೇ ಸಾಲ ತೊಗೊಳಂಗಿಲ್ಲ, ಕಂಪ್ನಿಯನ್ನ ಬೆಳೆಸೋದ್ರ ಬಗ್ಗೆ ಯೋಚನೆ ಮಾಡಂಗಿಲ್ಲ. ಅದ ಕಾರಣ ವೀಕ್ಷಕರೇ ಇನ್ಫ್ಲೇಷನ್ ಮತ್ತು ಇಂಟ್ರೆಸ್ಟ್ ರೇಟನ್ನು ಹೈ ಇರೋ ಸಂಭಾವನೆ ಭಾಳ ಹೆಚ್ಚಿರ್ತೈತಿ ಈ ಥರ ರುಪೀಸ್ ಫಾಲ್ ಆಗೋದ್ರಿಂದ. ಮತ್ತೊಂದು ಇಂಪ್ಯಾಕ್ಟ್ ಏನು ಬೀಳ್ಬೋದು ಅಂತಂದ್ರೆ, ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಯಾವ್ಯಾವ ಕಂಪ್ನಿಗಳ ಬೇರೆ ದೇಶದಿಂದ ಡಾಲರ್ ರೂಪ್ನಾಗ ಸಾಲ ತೊಗೊಂಡಿರ್ತಾವಲ್ಲ ರೀ, ಅವರು ವೀಕ್ಷಕರಿಗೆ ಸಾಲ ತುಂಬಾಕನ್ನು ಭಾಳ ಕಷ್ಟ ಆಗ್ತೈತಿ. ಮೊದಲ $1 ಅಂದ್ರೆ 80 ರೂಪಾಯಿ ಇರ್ತೈತಿ, ಅವಾಗ ಸಾಲ ತೊಗೊಂಬಂದಿರ್ತಾರೆ. ಈಗ $1 ಅಂತಂದ್ರೆ 90 ರೂಪಾಯಿ ಆಗೈತಿ. ಅದ ಕಾರಣ ಅದರಿಂದ ಭಾಳ ರುಪೀಸನ್ನು ಕೊಟ್ಟು ವೀಕ್ಷಕರೇ ಡಾಲರ್ ತೊಗೊಂಡು ಅದರಲ್ಲಿ ಅವರ ಸಾಲನ ರೀಪೇಮೆಂಟ್ ಮಾಡಬೇಕಾಗ್ತೈತಿ. ಅದ ಕಾರಣ ಅಂಥ ಕಂಪ್ನಿಗಳ ಮ್ಯಾಗ ಸ್ಟಾಕ್ ಮಾರ್ಕೆಟ್ನಾಗ ಲಿಸ್ಟೆಡ್ ಇರೋ ಅಥವಾ ಸ್ಟಾಕ್ ಮಾರ್ಕೆಟ್ನ ಇರಲಿಲ್ಲ ಅಂದ್ರೂ ಅಂಥ ಕಂಪ್ನಿಗಳ ಮ್ಯಾಗ ವೀಕ್ಷಕರೇ ಭಾಳ ಕೆಟ್ಟ ಪರಿಣಾಮ ಬೀಳೋ ಸಂಭಾವನೆ ಇರ್ತೈತಿ ರುಪೀಸ್ ವೀಕ್ ಆಗೋದ್ರಿಂದ. ಮತ್ತೊಂದು ಏನಂತಂದ್ರೆ, ಈ ರುಪೀಸ್ ವೀಕ್ ಆಗೋದ್ರಿಂದ ಒಂದೊಂದು ಕಂಪ್ನಿಗಳಿಗೆ ಲಾಭನೂ ಆಗ್ತಾವ. ಆ ಕಂಪ್ನಿಗಳು ಯಾವ ಅಂತಂದ್ರೆ ಯಾವ್ಯಾವ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾವ ವಸ್ತುಗಳು, ಯಾವ ಕಂಪ್ನಿಗಳಿಗೆ ಯಾವ್ರೇ ಕಂಪ್ನಿಗಳು ಬೇರೆ ದೇಶಕ್ಕೆ ಏನ್ರಿ ಎಕ್ಸ್ಪೋರ್ಟ್ ಮಾಡ್ತಾವ ಅಂತಂದ್ರೆ, ಇದು ಒಂದು ಚಸ್ಮಾಲಿ ಉದಾಹರಣೆ ತಗೊಳ್ಳೋನು. ಇದು ವೀಕ್ಷಕರು ಏನು ಚಸ್ಮಾ ಐತಿ, ಬೇರೆ ದೇಶಕ್ಕೆ ಯಾವ್ದ್ರೆ ಕಂಪ್ನಿ ಎಕ್ಸ್ಪೋರ್ಟ್ ಮಾಡ್ತಿದ್ರ ಆ ರೊಕ್ಕ ಏನು ಬಂದಿರ್ತಾವ ಡಾಲರ್ ರೂಪದಿಂದ, ಆ ಕರೆನ್ಸಿಯನ್ನ ಭಾರತದ ರುಪೀಸ್ನ ಕನ್ವರ್ಟ್ ಮಾಡ್ರ ಮೊದಲೇನು 80 ರೂಪಾಯಿ ಇರ್ತೈತಿ, ಅವ್ರಿಗೆ 90 ರೂಪಾಯಿ ಸಿಗ್ತೈತಿ. 10 ರೂಪಾಯಿ ಅದರಲ್ಲಿಂದನೂ ಲಾಭ ಗಳಿಸ್ಬೋದ. ಎಕ್ಸ್ಪೋರ್ಟ್ ಮಾಡೋ ಕಂಪ್ನಿಗಳಿಗೆ ಅದರಲ್ಲೇ ಲಾಭ ಆಗ್ಬೋದು ರೀ ರುಪೀಸ್ ವೀಕ್ ಆಗೋದ್ರಿಂದ. ಬಟ್ ಎಕ್ಸ್ಪೋರ್ಟ್ ಯಾವ್ಯಾವ ಕಂಪ್ನಿಗಳು ಮಾಡ್ತಾವ ಅಂಥ ಕಂಪ್ನಿಗಳಿಗೆ ರುಪೀಸ್ ವೀಕ್ ಆಗೋದ್ರಿಂದ ಲಾಭನೂ ಆಗ್ತೈತಿ, ಯಾಕಂದ್ರೆ ಎಕ್ಸ್ಪೋರ್ಟ್ ಮಾಡಿ ಬಂದಿದ್ದ ರೊಕ್ಕದಿಂದ. ಈಗ ಬರೀ ನಾವೇನು ತಿಳ್ಕೊಳ್ಳೋಣ ಅಂತಂದ್ರೆ, ಏನು ರುಪೀಸ್ ವೀಕ್ ಆಗತೈತಿ, ಆ ವೀಕ್ ಆಗೋ ಹಿಂದೆ ಗೌರ್ಮೆಂಟ್ದ ಏನ್ರ ಸ್ಟ್ರಾಟಜಿ ಐತೆನ, RBIದ ಏನ್ರ ಸ್ಟ್ರಾಟಜಿ ಐತೆನ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, ರುಪೀಸ್ ವೀಕ್ ಅಂತಂತಂದ್ರೆ ಭಾರತದ ವಸ್ತುಗಳ ಫಾರಿನರ್ಸ್ಗೆ ಬೇರೆ ದೇಶದವ್ರಿಗೆ ತಗೋಬೇಕಂದ್ರೆ ಭಾಳ ಸ್ವಸ್ತನಾಗಿ ಸಿಗ್ತಾವ್ರಿ. ಅದ ಕಾರಣ ವೀಕ್ಷಕರೇ, ಈಗ ನಿಮಗೆ ಗುರ್ತನೇ ಐತಿ, ಅಮೆರಿಕಾದವರ ಭಾರತ ಮ್ಯಾಗ ಟೆರಿಫ್ ಹಚ್ಚಾರ. ಟೆರಿಫ್ ಹಚ್ಚಿದ ಕಾರಣ ಭಾರತದ ವಸ್ತುಗಳ ಪ್ರೈಸ್ ಈಗ ಹೆಚ್ಚಾಗೈತಿ US ನಾಗ. ಬಟ್ ಈಗ ರುಪೀಸ್ ವೀಕ್ ಆಗೋದ್ರಿಂದ ಟೆರಿಫ್ ಹಚ್ಚರನು ಭಾರತದ ವಸ್ತುಗಳು US ನಾಗ ಸ್ವಸ್ಥ ಸಿಗೋ ಸಂಭಾವನೆ ಇರ್ತೈತಿ. ಅದ ಕಾರಣ ಗೌರ್ಮೆಂಟ್ ಇದು ಒಂದು ಸ್ಟ್ರಾಟಜಿಯನ್ನು ಯೂಸ್ ಮಾಡತೈತಿ ಏನಂತ ಇದು ಗೌರ್ಮೆಂಟ್ಗೆ ಗುರ್ತ. ಬಟ್ ಈ ಥರನೂ ಗೌರ್ಮೆಂಟ್ ಯೂಸ್ ಮಾಡ್ಬೋದ. ಈಗ ಬಾರಿ ವೀಕ್ಷಕರೇ, ಲಾಸ್ಟಿಗೆ ರುಪೀಸ್ ಬೀಳೋದ್ರಿಂದ ಯಾವ ಥರ ನಾವು ತಡಿಬೋದು ಅಂತ ಅದ್ರ ಬಗ್ಗೆ ತಿಳ್ಕೊಂಡು ನೋಡ್ರಿ. ರುಪೀಸ್ ಬೀಳೋದ್ರಿಂದ ನಾವು ಯಾವ ಥರ ತಡಿಬೋದು ಅನ್ನೋಕೆ ಒಂದೇ ಮೇನ್ ರೀಸನ್, ನಾವು ಎಕ್ಸ್ಪೋರ್ಟ್ಗಳು ಹೆಚ್ಚು ಮಾಡ್ಬೇಕು. ನಮ್ಮ ದೇಶದ ವಸ್ತುಗಳ ಬೇರೆ ದೇಶದವ್ರಿಗೆ ನಾವು ಭಾಳ ಮಾರ್ಬೇಕು. ಅದರಿಂದ ನಾವು ಡಾಲರನ್ನು ಮತ್ತು ನಮ್ಮ ದೇಶನಾಗ ತೊಗೊಂಬರ್ಬೇಕು. ಅದರಿಂದ ನಾವು ರುಪೀಸ್ ಬೀಳೋದ್ರಿಂದ ತಡಿಬೋದ ಮತ್ತು ರುಪೀಸನ್ನು ಇನ್ನೂ ಸ್ಟ್ರಾಂಗ್ ಮಾಡ್ಬೋದ. ಎರಡನೇದು ಏನಂತಂದ್ರೆ, ನಾವು ಅನಾವಶ್ಯಕವಾಗಿ ಇಂಪೋರ್ಟ್ ಮಾಡತ್ತೀವಿ ಅದನ್ನು ನಾವು ತಡಿಬೇಕು. ಇಂಪೋರ್ಟನ್ನು ಏನು ಹೆಚ್ಚು ಅನಾವಶ್ಯಕವಾಗಿ ಇಂಪೋರ್ಟ್ ಮಾಡತ್ತೀವಿ ಅದನ್ನು ತಡಿಬೇಕಾ, ಎಕ್ಸ್ಪೋರ್ಟನ್ನು ಹೆಚ್ಚು ಮಾಡಬೇಕಾ. ಅದರಿಂದ ನಾವು ರುಪೀಸ್ ಬೀಳೋದ್ರಿಂದ ತಡಿಬೋದಾ, ರುಪೀಸನ್ನು ಇನ್ನೂ ಸ್ಟ್ರಾಂಗ್ಗೊಳಿಸಬಹುದಾ. ಓವರ್ ಆಲ್ ವೀಕ್ಷಕರೇ, ಇದೈತಿ ಇವತ್ತಿನ ವಿಡಿಯೋ. ಈ ವಿಡಿಯೋನಾಗ ನಿಮಗೆ ಎಲ್ಲ ಡೀಟೇಲ್ದಾಗ ಗೊತ್ತಾಗಿರ್ಬೋದು ರುಪೀಸ್ ಯಾವ ಥರ ವರ್ಕ್ ಆಗ್ತೈತಿ, ಏನಾಗ್ತೈತೆ ಅಂತ. ಈ ವಿಡಿಯೋ ಚಲೋ ಅನ್ಸಿಡು ಲೈಕ್ ಮಾಡಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್, ಫೈನಾನ್ಸ್ ರಿಲೇಟೆಡ್, ಎಕನಾಮಿ ರಿಲೇಟೆಡ್ ಎಲ್ಲ ಥರ ಬಗ್ಗೆ ನಾ ವಿಡಿಯೋ ಮಾಡ್ತಿರ್ತೀನಿ ಕನ್ನಡದಾಗ ಸರಳವಾಗಿ ತಿಳಿಯೋಂಗ. ಅದ ಕಾರಣ ಈ ವಿಡಿಯೋ ಚಲೋ ಅನ್ಸಿಡು ಲೈಕ್ ಮಾಡಿರಿ. ವಿಡಿಯೋ ಹಂಗೆ ಅನ್ಸಿತ್ತಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ.
ಧನ್ಯವಾದಗಳು.